ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಲೆಮನ್ ಟೀ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೇ ನೋಡಿ. ಇದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡೋಕ್ಕೋಸ್ಕರ, ಹಾಗೆ ಶೀತ ಕೆಮ್ಮು ನೆಗಡಿಯನ್ನು ಓಡಿಸೋದಕ್ಕೋಸ್ಕರ, ಹಾಗೆ ಬಾಡಿ ವೇಟನ್ನು ಕಡಿಮೆ ಮಾಡೋದಕ್ಕೋಸ್ಕರ ತುಂಬಾ ಯೂಸ್ಫುಲ್ ಆದಂಥ ಒಂದು ಹೆಲ್ತಿ ಡ್ರಿಂಕ್ಸ್ ಅಂತಂದೇ ಹೇಳ್ಬೋದು. ಇದನ್ನು ಮಾಡೋದು ಹೇಗಂತ ಒಂದು ಸಾರಿ ನೀಟಾಗಿ ನೋಡ್ಕೊಳ್ಳಿ. ನಾನಿಲ್ಲಿ ಅರ್ಧ ಲೀಟರ್ನಷ್ಟು ನೀರನ್ನು ಹಾಕಿದ್ದೀನಿ. ಕಲರಿಗೋಸ್ಕರ 1/4 ಟೀ ಸ್ಪೂನ್ನಷ್ಟು ಟೀ ಪುಡಿಯನ್ನು ಹಾಕ್ತಿದ್ದೀನಿ. ನೀವು ಯಾವುದಾದ್ರೂ ಹಾಕ್ಕೊಳ್ಳಿ, ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಹಾಕ್ಬೋದು. 2 ಟೇಬಲ್ ಸ್ಪೂನ್ನಷ್ಟು ನಾನು ಬೆಲ್ಲದ ಪುಡಿಯನ್ನು ಹಾಕಿದ್ದೀನಿ. ಹಾಗೆ ಒಂದು 8ರಿಂದ 10 ಎಸಳು ಪುದೀನ ಎಲೆ ಬೆರೆಸ್ಕೊಂಡ್ಮೇಲೆ 1 ಟೇಬಲ್ ಸ್ಪೂನ್ನಷ್ಟು ಹಸಿ ಶುಂಠಿ ತುರಿ ಹಾಕಿದ್ದೀನಿ. ಹಾಕಿದಾದಮೇಲೆ 4ರಿಂದ 5 ನಿಮಿಷ ಚೆನ್ನಾಗಿ ಕುದಿಸಿ ಕಲರ್ ಬರೋ ತನಕ. ಆಮೇಲೆ ನಾನಿಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬ್ಲ್ಯಾಕ್ ಸೀಡ್ಸನ್ನು ನೆನೆ ಇಟ್ಟಿದ್ದೆ, ಕಾಮಕಸ್ತೂರಿ ಬೀಜ ನೆನೆ ಇಟ್ಟಿದ್ದೆ. 2 ಗ್ಲಾಸಿಗೂ 1 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಹಾಗೆ 1 ನಿಂಬೆ ಹಣ್ಣನ್ನು ಕಟ್ ಮಾಡಿ ಬೀಜ ತೆಗೆದು ರಸ ಮಾಡಿಟ್ಟಿದ್ದೆ, ಅದನ್ನು ಸಹ 2 ಗ್ಲಾಸಿಗೂ ಸಮ ಪ್ರಮಾಣದಲ್ಲಿ ಹಾಕ್ತಾ ಇದ್ದೀನಿ. ಇದಾದ ನಂತರ ನಾನಿಲ್ಲಿ 2 ಗ್ಲಾಸಿಗೂ 1 ಟೇಬಲ್ ಸ್ಪೂನ್ ಜೇನುತುಪ್ಪ ಹಾಕ್ತಾ ಇದ್ದೀನಿ. ಜೇನುತುಪ್ಪ ಬಾಡಿಗೆ ತುಂಬಾ ಒಳ್ಳೆಯದು, ಇದ್ರೆ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ನೀವು ಡಿಕಾಕ್ಷನ್ನಿಗೆ ಸಕ್ಕರೆಗಿಂತ ಬೆಲ್ಲನೇ ಯೂಸ್ ಮಾಡಿ. ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಆದ್ದರಿಂದ ನಾನು ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ಹಾಕಿದ್ದೀನಿ. ನೀವು ಪುಡಿ ಇದ್ದರೆ ಪುಡಿ ಹಾಕಿ, ಇಲ್ಲಾಂದರೆ ಬೆಲ್ಲನೇ ಹಾಕಿ ಸಕ್ಕರೆಗಿಂತ. ಈಗ ನಾನು ಕುದಿಸಿದಂಥ ಡಿಕಾಕ್ಷನನ್ನು ಹಾಕ್ತಾ ಇದ್ದೀನಿ. ನಿಮ್ಮ ಮನೇಲಿರೋ ಟೀ ಪುಡಿಯನ್ನೇ ಹಾಕಿ ನೀವು ಕುದಿಸ್ಕೊಳ್ಳಿ. ಡಿಕಾಕ್ಷನ್ ಕಲರು ತುಂಬ ಚೆನ್ನಾಗಿ ಬರುತ್ತೆ. ಕಲರಿಗೋಸ್ಕರ ಅಷ್ಟೇ ಟೀ ಪುಡಿ ಹಾಕೋದು. ಅರ್ಧ ಚಮಚ ಇಲ್ಲ 1/4 ಟೀ ಚಮಚ ಹಾಕಿದ್ರೂ ನಡೆಯುತ್ತೆ. ನೋಡಿ, ಇಷ್ಟಾದ ನಂತರ ನಿಮಗೆ ಲೆಮನ್ ಟೀ ರೆಡಿ ಆದಾಗೇ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. 2 ಗ್ಲಾಸಿಗೂ ನಾನು ಡಿಕಾಕ್ಷನ್ ಸೋಸಿದ ನಂತರ 1 ಸ್ಪೂನ್ ತೊಗೊಂಡು 2 ಸಕ್ಕರೆ ಮತ್ತು ನಿಂಬೆ ರಸ ಮತ್ತು ಜೇನುತುಪ್ಪ ಎಲ್ಲದಕ್ಕೂ ಬೆರೆಯೋ ಥರ ನೀಟಾಗಿ ಈ ಥರ ತಿರುಗಿಸಿ ನೋಡಿ, ಎಲ್ಲ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದ ತಕ್ಷಣವೇ ನೀವು ಇದನ್ನು ಸೇವಿಸ್ಬೋದು. ತುಂಬಾ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಇದನ್ನೇ ಸೇವಿಸಿ. ನಾನು ಇದಕ್ಕೆ 1-2 ಪುದೀನ ಎಲೆ ಹಾಕ್ತಾ ಇದ್ದೀನಿ. ಹಾಗೆ ಇನ್ನೊಂದು ಸ್ವಲ್ಪ ನಿಂಬೆ ರಸ ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಒಂದೊಂದು ನಿಂಬೆ ಹೊಳಕಿನ ಮತ್ತು ಇದಕ್ಕೆ ಹಾಕ್ತಾ ಇದ್ದೀನಿ. ಬೇಕಂದರೆ ನೀವು ಹಿಂಡ್ಬೋದು, ಇಲ್ಲ ಅಂದರೆ ಹಾಗೇ ಸೇವಿಸ್ಬೋದು. ನೋಡಿರಿ, ಕಲರ್ ಅಂತೂ ತುಂಬ ಸಖತ್ತಾಗಿದೆ. ನೋಡಿದ್ರೇ ಕುಡಿಬೇಕನ್ಸುತ್ತೆ. ಇವತ್ತಿನ ನನ್ನ ವಿಡಿಯೋ ಹೇಗೆ ಅನ್ನಿಸ್ತು? ಥ್ಯಾಂಕ್ ಯು ಫಾರ್ ದ ವಾಚಿಂಗ್.